ಸಿಜೆಪಿ ದಂಗಲ್ ಮೋದಿ ಮತ್ತೊಂದು ವಿಡಿಯೋ ಸಂದೇಶ. ನನ್ನ ವಿಡಿಯೋ ವೀಕ್ಷಿಸಿದ ನಿಮಗೆ ಧನ್ಯವಾದ ಎಂದ ಮೋದಿ. ವಿಡಿಯೋ ವೀಕ್ಷಿಸಿ ಪ್ರತಿಕ್ರಿಯಿಸಿದ್ದಕ್ಕೆ ಧನ್ಯವಾದವನ್ನ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನಿಮ್ಮ ನಂಬಿಕೆಯೇ ನನ್ನ ಬಲ, ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದ. ಮೊನ್ನೆ ರಾತ್ರಿ ನೀಟ್ ಕುರಿತು ಪ್ರಧಾನಿ ಮೋದಿ ವಿಡಿಯೋ ಸಂದೇಶವನ್ನ ಅಪ್ಲೋಡ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ನಿನ್ನೆ ಕ್ಯಾಬಿನೆಟ್ ಸಭೆಯ ಬಳಿಕ ಮೋದಿ ಮತ್ತೊಂದು ವಿಡಿಯೋ ಸಂದೇಶವನ್ನ ರಿಲೀಸ್ ಮಾಡಿದ್ದಾರೆ. ಧನ್ಯವಾದ ಹೇಳ್ತಾ, ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ ಅದಕ್ಕೆ ಪ್ರತಿಕ್ರಿಯಿಸಿದ್ದಕ್ಕೆ ಧನ್ಯವಾದ ಅನ್ನೋದಾಗಿ ಮೋದಿ ಈ ಹೊಸ ವಿಡಿಯೋ ಸಂದೇಶದ ಮುಖಾಂತರ ತಿಳಿಸಿದ್ದಾರೆ. थैंक यू फ्रेंड्स, कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों। ಇನ್ನು ಸೋನಂ ವಾಂಗ್ಚುಕ್ ರವರ ಈ ಒಂದು ಸಂದೇಶದ ಕುರಿತಾಗಿ ಹಾಗೆ ಇನ್ನಷ್ಟು ವಿಚಾರವನ್ನ ತಿಳಿಸ್ಕೊಡ್ತಾರೆ ನಮ್ಮ ಪ್ರತಿನಿಧಿ ಡೆಲ್ಲಿ ಮಂಜು. ಈಗ ಸೋನಂ ವಾಂಗ್ಚುಕ್ ಅವರು 24ನೇ ತಾರೀಕು ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡ್ತಾರೆ, ಅದು ಸರ್ಕಾರದಿಂದ ಭರವಸೆ ಸಿಕ್ಕಿದ ಮೇಲೆ. ಆದ್ರೆ ಇಲ್ಲಿ ಪರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಸೋನಂ ವಾಂಗ್ಚುಕ್ ಹಾಗೆ ಸರ್ಕಾರದ ನಡುವೆ ಒಪ್ಪಂದ ಆಗಿದೆ, ಅದಕ್ಕೆ ಅವರು ಉಪವಾಸ ಕೈ ಬಿಟ್ರು. ಇಲ್ಲಿ ಶಿಕ್ಷಣ ಸಚಿವರ ರಾಜೀನಾಮೆಯೇ ಆಗಿರ್ಲಿಲ್ಲ, ಅವರ ಮುಖ್ಯ ಧ್ಯೇಯವಾಗಿದ್ದು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು, ಅದಕ್ಕಾಗಿಯೇ ಉಪವಾಸ ಕೂತಿದ್ರು. ಬಟ್ ಸರ್ಕಾರದೊಟ್ಟಿಗೆ ಒಪ್ಪಂದ ಮಾಡ್ಕೊಂಡು ಉಪವಾಸ ಬಿಟ್ಟಿದ್ದಾರೆ, ಷಡ್ಯಂತ್ರ ಅನ್ನೋದಾಗಿ. ಅದಕ್ಕೆ ಸೋನಂ ವಾಂಗ್ಚುಕ್ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳ್ತೀರಿ ಬಗ್ಗೆ? ಅಮೃತ, ಕಳೆದ 2 ದಿನಗಳಿಂದಲೂ ಕೂಡ ಈ ಮಾತು ಕೇಳಿ ಬರ್ತಾನೆ ಇರುವಂತದ್ದು. ಕಾರಣ ಇಷ್ಟೇ, ಇದೇ ಬಿಜೆಪಿ ಪಕ್ಷ, ಇದೇ ಮೋದಿ ಅವರ ನೇತೃತ್ವದ ಪಕ್ಷ, ಅವರು ಲಡಾಖ್ನಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಆತನನ್ನ ಏನಂದ್ರು, ಒಬ್ಬ ದೇಶ ವಿರೋಧಿ ಅಂತ ಅಂದ್ರು. ಸೊ ಆತ ಇಲ್ಲಿ ಅದೇ ದೇಶ ವಿರೋಧಿನ 6 ತಿಂಗಳ ತನಕ ಜೈಲಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಜೈಲಿನಲ್ಲಿ ಹಾಕಲಾಗಿತ್ತು. ಅಲ್ಲಿಂದ ಬಂದು ಬಿಡುಗಡೆ ಆಗಿ ಬಂದ ಕೂಡಲೇ ಇಲ್ಲಿ ಪ್ರತಿಭಟನೆಗೆ ಬಂದರು, ಏನು ಉಪವಾಸ ಸತ್ಯಾಗ್ರಹವನ್ನ ಮಾಡಿದರು. ಅದು ಮಾಡಿದ ಬಳಿಕ ಅವರು ಯಾವಾಗ ಇದು ಪಾರ್ಲಿಮೆಂಟ್ ಮಾರ್ಚ್ಗೆ ಕರೆ ಕೊಟ್ಟರು, ಆವಾಗ ಅದರ ಸ್ವರೂಪ ದೊಡ್ಡದಾಗುತ್ತೆ ಅನ್ನುವಂಥದ್ದು ಗೊತ್ತಾಯಿತು. ಅವರನ್ನು ತೆರವು ಮಾಡಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ಆಯಿತು. ಅದಾದ ನಂತರ ಅವರಿಗೆ ವೈದ್ಯರ ಸಲಹೆ ಮೇರೆಗೆ ಅನ್ನುವಂಥ ರೀತಿಯಲ್ಲಿ ಹಾಸ್ಪಿಟಲೈಸ್ಡ್ ಮಾಡಲಾಯಿತು. ನಾನು ಚೆನ್ನಾಗಿದ್ದೇನೆ, ನಾನು ಬರ್ತೇನೆ ಅನ್ನುವಂಥ ಪತ್ರಗಳು ಕೂಡ ವಾಂಗ್ಚುಕ್ ಅವರಿಂದ ಬಂತು. ನಾನು ಜಾಯಿನ್ ಆಗ್ತೇನೆ, ಏನೋ ಸಂಸತ್ ಚಲೋ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತೇನೆ, ಅನುಮತಿ ಕೊಡಿ ಅನ್ನುವಂಥದ್ದನ್ನ ಸಫ್ದರ್ಜಂಗ್ ಆಸ್ಪತ್ರೆಯ ಮುಖ್ಯಸ್ಥರಿಗೆ ಪತ್ರ ಬರೆದ್ರು. ಸೊ ಇವೆಲ್ಲವೂ ಆದ ಬಳಿಕ ಕೊನೆಗೂ ಅವರೇನು ಹೊರಗಡೆ ಬರ್ಲಿಕ್ಕಾಗಲಿಲ್ಲ. ಇಲ್ಲಿಂದ ತಗೊಂಡೋಗಿ ಗುರುಗ್ರಾಮದ ವೇದಾಂತ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಯಿತು. ಅಲ್ಲಿ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಸದ್ಯವೂ ಕೂಡ ಅಲ್ಲೇ ಇರುವಂಥದ್ದು, ಚಿಕಿತ್ಸೆ ಪಡಿತಾ ಇದ್ದಾರೆ. ಸೊ ಇದನ್ನೆಲ್ಲವನ್ನ ನೋಡಿದಂತಹ ಜನ ಒಂದು ರೀತಿಯಲ್ಲಿ ಇವರು ಏಕಾಏಕಿ ಹೋಗಿ 2 ದಿನಗಳ ಕಾಲ ಮಾತನಾಡಿಸಿ ಮೊನ್ನೆ ರಾತ್ರಿ ಹೋಗಿ ನಡ್ಡಾ ಅವರ ನೇತೃತ್ವದಲ್ಲಿ ಮಾತುಕತೆ ಯಾವಾಗಾಯ್ತೋ ಒಂದಷ್ಟು ಅನುಮಾನಗಳು ಶುರುವಾಯಿತು. ಈ ರೀತಿ ಆಗಿರಬೇಕು, ಇಲ್ಲ ಅಂದರೆ ನಿಮ್ಮ ಬೇಡಿಕೆಗಳಿಗೆ ನೀವು ಮುಖ್ಯ ಬೇಡಿಕೆಗೆ ಅವರು ಇದರ ಬಗ್ಗೆ ರಿಯಾಕ್ಟೇ ಮಾಡಿಲ್ಲ. ಮುಖ್ಯ ಬೇಡಿಕೆ ಏನಾಗಿತ್ತು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಿತ್ತು. ಅದನ್ನು ಕೇಳದೆ 2 ನನಗೆ ಬರ್ಕೊಟ್ಟಿದ್ದಾರೆ, ಕೆಲವೊಂದು ಅವು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ, ಮಾತುಕತೆ ಸಕ್ಸಸ್ ಅನ್ನುವಂಥ ರೀತಿಯಲ್ಲಿ ಅವರ ಕಡೆಯಿಂದ ಒಂದು ವಿಡಿಯೋ ಸಂದೇಶ ಮತ್ತೆ ಇದು ಏನು ಎಕ್ಸ್ ಖಾತೆಯಲ್ಲಿ ಮಾಹಿತಿ ಶೇರ್ ಆಯಿತು. ಸೊ ಇದೆಲ್ಲವನ್ನ ನೋಡಿದಂತಹ ಕೆಲವು ಎಡಪಕ್ಷಗಳಿರಬಹುದು, ಬೇರೆಯವರು ಎಲ್ಲರೂ ಕೂಡ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸಿಜೆಪಿ ಮಾತ್ರ ಅನುಮಾನ ವ್ಯಕ್ತಪಡಿಸಿಲ್ಲ. ಅವರು ಇಲ್ಲಿಯ ತನಕ ನಾವು ಸರ್ಕಾರ ಅವರ ಬಳಿ ಹೋಗುವುದಕ್ಕೂ ಮುಂಚೆಯೇ ಇವರು ಸಿಜೆಪಿ ಪಾರ್ಟಿಯವರು ಹೇಳ್ತಾ ಇದ್ರು, ನೀವು ಅಡ್ಮಿಟ್ ಆಗಿ, ನೀವು ಬಿಡಿ, ಉಪವಾಸ ಸತ್ಯಾಗ್ರಹ ಮಾಡಬೇಡಿ, ನಮ್ಮ ಜೊತೆ ಇರ್ರಿ, ನಮ್ಮ ಬೆಂಬಲಕ್ಕೆ ಇರ್ರಿ ಅನ್ನುವಂಥದ್ದು. ಅವರು ಸರ್ಕಾರ ಒಪ್ಪಿಕೊಂಡು ಬಂದ ಬಳಿಕವೂ ಕೂಡ ಹೇಳ್ತಾ ಇರುವಂಥದ್ದೇನು, ನೀವು ಈ ಸಿಜೆಪಿ ಪಕ್ಷವೂ ಕೂಡ ಇವತ್ತಿನ ತನಕವೂ ಕೂಡ ತನ್ನ ಸ್ಟ್ಯಾಂಡಲ್ಲಿ ಬದಲಾವಣೆ ಆಗಿಲ್ಲ, ಅವರಿಗೆ ಗೌರವಪೂರ್ವಕವಾಗಿಯೇ ನಡೆಸ್ಕೊಳ್ತಾ ಇರುವಂಥದ್ದು. ಅವರು ಕೊಟ್ಟಂಥ ಕಾಂಟ್ರಿಬ್ಯೂಷನ್ ನಾವು ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೊಳ್ತೇವೆ ಅನ್ನುವಂಥ ಮಾತುಗಳ
ಟೀಕೆಗಳನ್ನ ಸಿಜೆಪಿಯಿಂದ ಬರ್ತಾ ಇರುವಂತದ್ದು. ಆದ್ರೆ ಕೆಲವೊಂದು ಎಡಪಕ್ಷಗಳಿರ್ಬೋದು, ಬೇರೆ ಬೇರೆಯವರು ಇರ್ಬೋದು, ಇಂಥ ಟೀಕೆಗಳನ್ನ ವ್ಯಕ್ತ ಆಗ್ತದೆ. ಯಾಕಂದ್ರೆ ಏಕಾಏಕಿ ಆಗಿರುವಂತ ಶಿಫ್ಟ್ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ವಿಡಿಯೋ ಸಂದೇಶದಲ್ಲಿ ತಮ್ಮ ಬೇಸರವನ್ನ ಇಷ್ಟು ದಿನ ಮಾಡಿದ ಮೇಲೂ ಕೂಡ ನನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇರೆ ಯಾರಿಂದನೂ ಪಡಿಬೇಕಾಗ ಸ್ಥಿತಿ ಬಂತಲ್ಲ ಅನ್ನುವಂತ ಬೇಸರವನ್ನ ಹೊರಗಡೆ ಹಾಕಿದ್ದಾರೆ. ಅಮೃತ. ಓಕೆ, ಧನ್ಯವಾದ ಮಂಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.